ಜಲಮಂಡಳಿಗೆ ಗ್ರಾಹಕರಿಂದ 616 ಕೋಟಿ ರೂಪಾಯಿ ಶುಲ್ಕ ಬಾಕಿ ಉಳಿಸಿಕೊಳ್ಳಲಾಗಿದೆ. ಬಡ್ಡಿ ದಂಡ ಮನ್ನಾ ಮಾಡಿ ಮೇ ತಿಂಗಳಿಂದ ಬಾಕಿ ವಸೂಲಿ ಮಾಡಲಾಗುತ್ತೆ. ಜಲಮಂಡಳಿಯಲ್ಲೂ ಶುರುವಾಯಿತು OTS ಒನ್ ಟೈಮ್ ಸೆಟಲ್ಮೆಂಟ್ ಪದ್ಧತಿ. ಗ್ರಾಹಕರಿಂದ ಕೋಟಿ ರೂಪಾಯಿಯನ್ನ ಬಾಕಿ ಉಳಿಸಿಕೊಳ್ಳಲಾಗಿದೆ. ಶುಲ್ಕ ಬಾಕಿ ರಿಕವರಿಗೆ ಈ ಪ್ಲಾನ್ ಮಾಡಲಾಗಿದೆ. ಜಲಮಂಡಳಿ ಪ್ರತಿ ತಿಂಗಳ ಆದಾಯ 119.60 ಕೋಟಿ ರೂಪಾಯಿ, ವೆಚ್ಚ 170 ಕೋಟಿ ರೂಪಾಯಿ, ನಷ್ಟ 51 ಕೋಟಿ ರೂಪಾಯಿ. ಒಂದು ದಶಕದಿಂದ ವೆಚ್ಚವನ್ನ ಸರಿದೂಗಿಸೋಕೆ ಜಲಮಂಡಳಿ ಹೆಣಗಾಡ್ತಿದೆ. ಹೀಗಾಗಿ ಒಂದು ಬಾರಿ ಪರಿಹಾರ ಯೋಜನೆಯನ್ನ ಆರಂಭಿಸಲಾಗಿದೆ. ಈ ಮುಖಾಂತರವಾಗಿ 616.66 ಕೋಟಿ ರೂಪಾಯಿ ಶುಲ್ಕ ವಸೂಲಿಯ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಜಲಮಂಡಳಿಯಲ್ಲೂ ಕೂಡ ಈಗ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಜಾರಿಗೆ ತರೋದು ಬೆಟರ್ ಅಂತ ಯೋಚಿಸ್ತಾ ಇದ್ದಾರೆ. ಯಾಕಂದ್ರೆ ಕೋಟಿ ಶುಲ್ಕ ಬಾಕಿ ಉಳಿಸಿಕೊಳ್ಳಲಾಗಿದೆ. ಹೇಗಾದ್ರೂ ಮಾಡಿ ಆ ಬಾಕಿ ಉಳಿಸ್ಕೊಂಡಿರೋದನ್ನ ವಸೂಲಿ ಮಾಡಲೇಬೇಕು. ಆ ಕಾರಣಕ್ಕಾಗಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಜಲಮಂಡಳಿಯಲ್ಲೂ ಕೂಡ ಇದೀಗ OTS ಪದ್ಧತಿಯನ್ನ ಜಾರಿಗೆ ತರುವುದಕ್ಕೆ ಅಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜಲಮಂಡಳಿಗೆ ಗ್ರಾಹಕರಿಂದ 616 ಕೋಟಿ ರೂಪಾಯಿ ಶುಲ್ಕವನ್ನ ಬಾಕಿ ಉಳಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಬಡ್ಡಿ ದಂಡ ಮನ್ನಾ ಮಾಡಿ ಮೇ ತಿಂಗಳಿಂದ ಬಾಕಿ ವಸೂಲಿಗೆ ನಿರ್ಧರಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಇದೀಗ ಜಲಮಂಡಳಿಯಲ್ಲೂ ಕೂಡ OTS ಪದ್ಧತಿ ಬಗ್ಗೆ ಚಿಂತನೆ ಇದೆ. ಎಷ್ಟು ಮಟ್ಟಿಗೆ ವರ್ಕ್ ಆಗಬಹುದು ಅಂತ? ಖಂಡಿತವಾಗ್ಲೂ ಜಲಮಂಡಳಿಯಲ್ಲಿ 616 ಕೋಟಿ ಬಾಕಿ ಮೊತ್ತ ಬರಬೇಕಾಗಿದೆ. ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟ ಏನಂದ್ರೆ ನೀರಿನ ಬಳಕೆಯನ್ನ ಮಾಡ್ಕೊಂಡಿರ್ತಾರೆ ಗ್ರಾಹಕರು ಏನಿರ್ತಾರೆ, ಅವರು ಸಾಕಷ್ಟು ಬಾಕಿಯನ್ನು ಉಳಿಸ್ಕೊಂಡಿರೋದು. ಅದರಲ್ಲೂ ಕೂಡ ಸರ್ಕಾರಿ ಕಚೇರಿಗಳು, ಕಟ್ಟಡಗಳು ಸಾಕಷ್ಟು ಬಾಕಿಯನ್ನ ಉಳಿಸ್ಕೊಂಡಿರುವಂತದ್ದು. ಹಾಗಾಗಿ ಈಗ ಒಂದ್ ರೀತಿಯಲ್ಲಿ BBMPಯಲ್ಲಿ ತಂದಂತಹ ಒನ್ ಟೈಮ್ ಸೆಟಲ್ಮೆಂಟ್ ಪೇಮೆಂಟ್ ಏನಿದೆ ಆ ಪದ್ಧತಿಯನ್ನು ಇಲ್ಲೂ ಕೂಡ ಜಾರಿಗೆ ತರ್ತಾ ಇರುವಂತದ್ದು. ಏಪ್ರಿಲ್ ಮೇ ತಿಂಗಳಲ್ಲಿ ಇರುವಂತಹ ಬಾಕಿ ಮೊತ್ತವನ್ನ ಕ್ಲಿಯರ್ ಮಾಡಲಿ ಅನ್ನುವಂತ ಉದ್ದೇಶ. ಗ್ರಾಹಕರಿಗೆ ಯಾವುದೇ ರೀತಿಯ ಒತ್ತಡವನ್ನು ಹಾಕಬಾರ್ದು, ಹಾಗೇನೆ ದಂಡವನ್ನು ವಸೂಲಿ ಮಾಡದ ಬದಲು ಇಂಟ್ರೆಸ್ಟ್ ಅನ್ನು ಹಾಕೋದ ಬದಲು ಅವರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಅವಕಾಶವನ್ನು ಕೊಟ್ಟರೆ ಒಂದಿಷ್ಟು ಹಣವನ್ನ ಅವರು ಪಾವತಿ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಈಗ ಅವಕಾಶ ನೀಡಲಾಗಿರುವಂತದ್ದು. ಈಗ ನಿರ್ವಹಣಾ ವೆಚ್ಚವೇ ತಿಂಗಳಿಗೆ 50 ಕೋಟಿ ಹೊರೆ ಆಗ್ತಾ ಇದೆ. ಸಾಕಷ್ಟು ಆರ್ಥಿಕವಾಗಿ ನಷ್ಟದಲ್ಲಿರುವಂತಹ ಜಲಮಂಡಳಿ ನೀರಿನ ದರವನ್ನು ಕೂಡ 1 ಪೈಸೆ ಏರಿಕೆ ಮಾಡ್ಲಿಕ್ಕೆ ಈಗಾಗಲೇ ಚಿಂತನೆ ಆಗೋ ಅಂತಿಮ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಬಾಕಿ ಇರುವಂತಹ ಹಣವನ್ನು ಕೂಡ ರಿಕವರಿ ಆಗಲಿ ಅನ್ನುವಂತಹ ಉದ್ದೇಶ ಆಡಳಿತ ವರ್ಗದಾಗಿರುವಂತಹ ಜಲಮಂಡಳಿದ್ದು. ಸೊ ಇದು ಕೂಡ ಒಂದ್ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ರಿಕವರಿ ಆಗತ್ತೆ, ಇದು BBMP ಆದಂತಹ ಅಷ್ಟೇ ರೀತಿಯಲ್ಲಿ ಜಲಮಂಡಳಿ ಕೂಡ ಸಕ್ಸಸ್ ಆಗತ್ತಾ, ರಿಕವರಿ ಆಗತ್ತಾ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು.